ಸ್ವಾಗತ ಆಕಾಂಕ್ಷಿ ಕ್ವಿಜ್ ಚಾನಲ್ಗೆ. ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಇಂಟ್ರೆಸ್ಟಿಂಗ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ. ನಿಮಗೆಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಕಮೆಂಟ್ಸ್ ಮೂಲಕ ತಿಳಿಸಿ. ಕೊನೆಯದಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಭಾಷೆಯಲ್ಲಿ IAS ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ಮೊದಲ ಕನ್ನಡಿಗ ಯಾರು? ಎ. ಭಾವನ್, ಬಿ. ಸತ್ಯನಾಥ್ ಟಾಗೋರ್, ಸಿ. ರೂಪಮಿಶ್ರಾ, ಡಿ. ಕೆ. ಶಿವರಾಮ್. ಸರಿಯಾದಂಥ ಉತ್ತರ ಡಿ. ಕೆ. ಶಿವರಾಮ್. ಕನ್ನಡ ಭಾಷೆಯಲ್ಲಿ IAS ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ಮೊದಲ ಕನ್ನಡಿಗ ಕೆ. ಶಿವರಾಮ್ ಆಗಿದ್ದಾರೆ. ಕಾಮಕಸ್ತೂರಿ ಬೀಜವನ್ನು ಸೇವಿಸುವುದರಿಂದ ಏನು ಉಪಯೋಗ? ಎ. ಸಕ್ಕರೆ ಮಟ್ಟ ನಿಯಂತ್ರಣ, ಬಿ. ಸ್ನಾಯುಗಳಿಗೆ ಶಕ್ತಿ, ಸಿ. ಶಕ್ತಿ ಬರುತ್ತದೆ, ಡಿ. ದೇಹ ತಂಪಾಗುತ್ತದೆ. ಸರಿಯಾದಂಥ ಉತ್ತರ ಎ. ಸಕ್ಕರೆ ಮಟ್ಟ ನಿಯಂತ್ರಣ. ಕಾಮಕಸ್ತೂರಿ ಬೀಜವನ್ನು ಸೇವಿಸುವುದರಿಂದ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತದೆ. ಒಂದು ಮಗು ದಿನಕ್ಕೆ ಎಷ್ಟು ಬಾರಿ ನಗುತ್ತದೆ? ಎ. 50 ಬಾರಿ, ಬಿ. 100 ಬಾರಿ, ಸಿ. 200 ಬಾರಿ, ಡಿ. 300 ಬಾರಿ. ಸರಿಯಾದಂಥ ಉತ್ತರ ಸಿ. 200 ಬಾರಿ. ಒಂದು ಮಗು ದಿನಕ್ಕೆ 200 ಬಾರಿ ನಗುತ್ತದೆ. ಯಾವ ಜೀವಿಯು ಗಂಡಿನಿಂದ ಹೆಣ್ಣಾಗಿ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತದೆ? ಎ. ಆಕ್ಟೋಪಸ್, ಬಿ. ಮೀನು, ಸಿ. ಮೊಸಳೆ, ಡಿ. ಕಪ್ಪೆ. ಸರಿಯಾದಂಥ ಉತ್ತರ ಎ. ಆಕ್ಟೋಪಸ್. ಆಕ್ಟೋಪಸ್ ಪ್ರಾಣಿಯು ಗಂಡಿನಿಂದ ಹೆಣ್ಣಾಗಿ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತದೆ. ತುಪ್ಪದ ಜೊತೆಯಲ್ಲಿ ಯಾವುದು ಸೇರಿಸಿ ತಿಂದರೆ ಸಾಯುತ್ತಾರೆ? ಎ. ಸೋಯಾ ಸಾಸ್, ಬಿ. ನಿಂಬೆ ರಸ, ಸಿ. ಕಾಮಕಸ್ತೂರಿ, ಡಿ. ಜೇನುತುಪ್ಪ. ಸರಿಯಾದಂಥ ಉತ್ತರ ಡಿ. ಜೇನುತುಪ್ಪ. ತುಪ್ಪದ ಜೊತೆಯಲ್ಲಿ ಜೇನುತುಪ್ಪ ಸೇರಿಸಿ ತಿಂದರೆ ಸಾಯುತ್ತಾರೆ. ಗಾಯತ್ರಿ ಮಂತ್ರವು ಯಾವ ವೇದದಿಂದ ತೆಗೆದುಕೊಳ್ಳಲಾಗಿದೆ? ಎ. ಸಾಮವೇದ, ಬಿ. ಋಗ್ವೇದ, ಸಿ. ಯಜುರ್ವೇದ, ಡಿ. ಅಥರ್ವರ್ಣ ವೇದ. ಸರಿಯಾದಂಥ ಉತ್ತರ ಬಿ. ಋಗ್ವೇದ. ಗಾಯತ್ರಿ ಮಂತ್ರವು ಋಗ್ವೇದ ವೇದದಿಂದ ತೆಗೆದುಕೊಳ್ಳಲಾಗಿದೆ. ಯಾವ ದೇಶದಲ್ಲಿ ಖೈದಿಯು ತಪ್ಪಿಸಿಕೊಂಡಾಗ ಮತ್ತೆ ಅವನನ್ನು ಶಿಕ್ಷೆ ಕೊಡುವುದಿಲ್ಲ? ಎ. ನ್ಯೂಯಾರ್ಕ್, ಬಿ. ಜರ್ಮನಿ, ಸಿ. ಪ್ಯಾರಿಸ್, ಡಿ. ನೇಪಾಳ್. ಸರಿಯಾದಂಥ ಉತ್ತರ ಬಿ. ಜರ್ಮನಿ. ಜರ್ಮನ್ ದೇಶದಲ್ಲಿ ಖೈದಿಯು ತಪ್ಪಿಸಿಕೊಂಡಾಗ ಮತ್ತೆ ಅವನನ್ನು ಶಿಕ್ಷೆ ಕೊಡುವುದಿಲ್ಲ. ಒಬ್ಬ ಮನುಷ್ಯನು ಒಂದು ದಿನಕ್ಕೆ ಎಷ್ಟು ಉಪ್ಪು ತಿನ್ನಬೇಕು? ಎ. 8 ಗ್ರಾಂ, ಬಿ. 4 ಗ್ರಾಂ, ಸಿ. 2 ಗ್ರಾಂ, ಡಿ. 5 ಗ್ರಾಂ. ಸರಿಯಾದಂಥ ಉತ್ತರ ಬಿ. 4 ಗ್ರಾಂ. ಒಬ್ಬ ಮನುಷ್ಯನು ಒಂದು ದಿನಕ್ಕೆ 4 ಗ್ರಾಂ ಉಪ್ಪನ್ನು ತಿನ್ನಬೇಕು. ಯಾವ ಪದಾರ್ಥವನ್ನು ಸೇವಿಸುವುದರಿಂದ ಕಣ್ಣಿನ ಸಂಪೂರ್ಣ ಆರೋಗ್ಯ ಕಾಪಾಡಿಕೊಳ್ಳಬಹುದು? ಎ. ಪಪ್ಪಾಯ, ಬಿ. ನೆಲ್ಲಿಕಾಯಿ, ಸಿ. ಬೆಂಡೆಕಾಯಿ, ಡಿ. ಪಿಸ್ತಾ. ಸರಿಯಾದಂಥ ಉತ್ತರ ಬಿ. ನೆಲ್ಲಿಕಾಯಿ. ನೆಲ್ಲಿಕಾಯಿ ಕಣ್ಣಿನ ಸಂಪೂರ್ಣ ಆರೋಗ್ಯ ಕಾಪಾಡುವುದರ ಜೊತೆಗೆ ಕೂದಲಿನ ಬೆಳವಣಿಗೆಗೆ ಕೂಡ ಇದು ಸಹಾಯವಾಗಿದೆ. ಕೈಕಾಲು ಜೋಮನ್ನು ದೂರ ಮಾಡಲು ಏನನ್ನು ಹಾಕಿಕೊಳ್ಳಬೇಕು? ಎ. ಕಬ್ಬಿಣದ ಖಡ್ಗ, ಬಿ. ತಾಮ್ರದ ಖಡ್ಗ, ಸಿ. ಹಿತ್ತಾಳೆ ಖಡ್ಗ, ಡಿ. ಬಂಗಾರದ ಖಡ್ಗ. ಸರಿಯಾದಂಥ ಉತ್ತರ ಬಿ. ತಾಮ್ರದ ಖಡ್ಗ. ಕೈಕಾಲು ಜೋಮನ್ನು ದೂರ ಮಾಡಲು ತಾಮ್ರದ ಖಡ್ಗ ಹಾಕಿಕೊಳ್ಳಬೇಕು. ಮಹಿಳೆಯರು ಉಡುವ ಸೀರೆಯ ಉದ್ದ ಎಷ್ಟು? ಎ. 4 ಮೀಟರ್, ಬಿ. 5.5 ಮೀಟರ್, ಸಿ. 11 ಮೀಟರ್, ಡಿ. 7 ಮೀಟರ್. ಸರಿಯಾದಂಥ ಉತ್ತರ ಬಿ. 5.5 ಮೀಟರ್. ಮಹಿಳೆಯರು ಉಡುವ ಸೀರೆಯ ಉದ್ದ 5.5 ಮೀಟರ್ ಇರುತ್ತದೆ. ಮೂಲಂಗಿ ಯಾವ ರೋಗವನ್ನು ಗುಣಪಡಿಸುತ್ತದೆ? ಎ. ಕ್ಯಾನ್ಸರ್, ಬಿ. ಕಿಡ್ನಿ ಸ್ಟೋನ್, ಸಿ. ಹೃದಯಾಘಾತ, ಡಿ. ಸಕ್ಕರೆ ಕಾಯಿಲೆ. ಸರಿಯಾದಂಥ ಉತ್ತರ ಸಿ. ಹೃದಯಾಘಾತ. ಮುಲ್ಲಂಗಿಯು ಹೃದಯಾಘಾತದಂಥ ರೋಗವನ್ನು ಗುಣಪಡಿಸುತ್ತದೆ. ಯಾವ ದೇಶದಲ್ಲಿ ಹೆಚ್ಚು ಇಲಿ ಮಾಂಸವನ್ನು ತಿನ್ನುತ್ತಾರೆ? ಎ. ಜಪಾನ್, ಬಿ. ಉತ್ತರ ಕೊರಿಯಾ, ಸಿ. ಅಮೇರಿಕಾ, ಡಿ. ಚೀನಾ. ಸರಿಯಾದಂಥ ಉತ್ತರ ಡಿ. ಚೀನಾ. ಚೀನಾ ದೇಶದಲ್ಲಿ ಹೆಚ್ಚು ಇಲಿ ಮಾಂಸವನ್ನು ತಿನ್ನುತ್ತಾರೆ. ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವನು ಏನಾಗಿರುತ್ತಾನೆ? ಎ. ದೀರ್ಘಾಯುಷಿ, ಬಿ. ಕಾಮುಕ, ಸಿ. ದುರ್ಬಲ, ಡಿ. ಬಲಿಷ್ಠ.
ಸರಿಯಾದಂಥ ಉತ್ತರ ಎ ದೀರ್ಘಾಯುಷಿ. ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವನು ದೀರ್ಘಾಯುಷಿ ಆಗಿರುತ್ತಾನೆ. ಇಂತಹ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.